எத்தனை நாள் இருக்க போற? ஒரு நாள் இந்த இடம் மாறாமையா போகும்? இது என் இடம், என் கோர்ட். கடவுளே வந்தால் எதுவும் மாற்ற முடியாது. சப்பு மேட்ரு சார். ஒரு நல்ல லாயரை பார்த்தா உடனே முடிச்சிடலாம். அப்புறம் சார் வரலைங்க ஐயா. கேஸ் பாஸ்ட் ஆன் டு நெக்ஸ்ட் மந்த் செகண்ட். பினு ஃபீஸ் ட்ரான்ஸ்ஃபர் பண்ணிட்டியாமா? போலீஸ் தரப்புல இருந்து யாரும் வரலைங்க ஐயா. கேஸ் பாஸ் ஆன் டு நெக்ஸ்ட் மந்த் 15th. நான் அந்த திருடங்கிட்ட வாங்கியாச்சு, இவங்க கிட்ட வாங்க முடியல. பெரிய புடிங்கியா நீ ಯಾರು ವೆಚ್ಚ ಇನಿಮೆ ಇಂದ ಕೇಸ್ ನಡೆದ್ರೆ ನಾ ಪಾಕರ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಸೂರ್ಯ ಅಭಿನಯದ ಬಹುನಿರೀಕ್ಷಿತ ತಮಿಳು ಸಿನಿಮಾವಾಗಿರುವಂಥ ಕರುಪು ಬಗ್ಗೆ ಸಂಪೂರ್ಣ ರಿವ್ಯೂ ನೋಡೋಣ. ಈ ಒಂದು ಚಿತ್ರವನ್ನು ನಟ ನಿರ್ದೇಶಕ RJ ಬಾಲಾಜಿ ಅವರು ನಿರ್ದೇಶಿಸಿದ್ದಾರೆ. ಫ್ಯಾಂಟಸಿ, ಕೋರ್ಟ್ ರೂಮ್ ಡ್ರಾಮಾ, ಆಕ್ಷನ್ ಮತ್ತು ಭಾವನಾತ್ಮಕ ಅಂಶಗಳನ್ನು ಒಟ್ಟುಗೂಡಿಸಿ ಪ್ರೇಕ್ಷಕರ ಮುಂದೆ ತಂದಿರುವ ಈ ಸಿನಿಮಾ ದೊಡ್ಡ ಮಟ್ಟ ಯಶಸ್ಸು ಗಳಿಸಿದೆ. ಸಿನಿಮಾದ ಕತೆ ಬಂದ್ಬಿಟ್ಟು, ಚಿತ್ರದ ಕತೆ ನ್ಯಾಯಕ್ಕಾಗಿ ಹೋರಾಡುವ ಸಾಮಾನ್ಯ ಜನರ ಸುತ್ತ ಸುತ್ತುತ್ತಿರುತ್ತೆ. ಒಂದು ಕುಟುಂಬ ಅನ್ಯಾಯಕ್ಕೆ ಒಳಗಾಗುತ್ತದೆ. ಕಾನೂನು ವ್ಯವಸ್ಥೆಯನ್ನು ಲೋಕೋಪಯೋಗಗಳು, ಭ್ರಷ್ಟ ವ್ಯಕ್ತಿಗಳು ಮತ್ತು ಅಧಿಕಾರದ ದುರುಪಯೋಗದ ನಡುವೆ ಅವರ ನ್ಯಾಯ ಪಡೆಯಲು ಪ್ರಯತ್ನಿಸುತ್ತಾರೆ. ಈ ಸಮಯದಲ್ಲಿ ಸೂರ್ಯ ನಟಿಸಿರುವ ಪಾತ್ರ ಕಥೆಗೆ ಪ್ರವೇಶಿಸುತ್ತದೆ. ಗ್ರಾಮ ದೇವತೆ ಕರಪ್ಪಸ್ವಾಮಿ ನಂಬಿಕೆಯ ಹಿನ್ನೆಲೆಯೊಂದಿಗೆ ಸಾಗುವ ಕತೆ ನ್ಯಾಯ, ಧರ್ಮ ಮತ್ತು ಜನರ ನಂಬಿಕೆಯ ಮಹತ್ವವನ್ನು ತೋರಿಸುತ್ತದೆ. ಕೋರ್ಟ್ ರೂಮ್ ಸನ್ನಿವೇಶಗಳು ಹಾಗೂ ಫ್ಯಾಂಟಸಿ ಅಂಶಗಳು ಚಿತ್ರದ ಪ್ರಮುಖ ಆಕರ್ಷಣೆಗಳಾಗಿವೆ. ಈ ಒಂದು ಮೂವಿಯಲ್ಲಿ ನಟ ಸೂರ್ಯನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಹೋದರೆ, ಸೂರ್ಯ ಈ ಒಂದು ಚಿತ್ರದಲ್ಲಿ ಅತ್ಯುತ್ತಮ ಅಭಿನಯ ನಟಿಸಿದ್ದಾರೆ. ಅವರ ಮಾಸ್ ಎಂಟ್ರಿ, ಭಾವನಾತ್ಮಕ ದೃಶ್ಯಗಳು ಹಾಗೂ ಕ್ಲೈಮ್ಯಾಕ್ಸ್ನ ಕರಪ್ಪುಸ್ವಾಮಿ ಅವತಾರದ ಅಭಿನಯಗಳಿಗೆ ದೊಡ್ಡ ಟ್ರಿಕ್ ಆಗಿದೆ. ವಿಶೇಷವಾಗಿ ಕ್ಲೈಮ್ಯಾಕ್ಸ್ ಲುಕ್ಗಾಗಿ ಅವರ ಗಾಡಿ ಬದಲು ಹಾಗೆ ಕ್ಲೈಮ್ಯಾಕ್ಸ್ ಅವರ ಬಾಡಿ ಡಬಲ್ ಬಳಸದೆ ಅಭಿನಯಿಸದಿರುವುದು ಗಮನಾರ್ಹವಾಗಿದೆ. ಹಾಗೆ ಈ ಒಂದು ಮೂವಿಯಲ್ಲಿ ತ್ರಿಷಾ ಕೃಷ್ಣನ್ಸ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಹೋದರೆ, ತ್ರಿಷಾ ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅವರು ಹೆಚ್ಚು ಸ್ಕ್ರೀನ್ ಟೈಮ್ ಇಲ್ಲದಿದ್ದರೂ ಕತೆಗೆ ಉತ್ತಮ ಬೆಂಬಲ ನೀಡಿದ್ದಾರೆ. ಹಾಗೆ ಈ ಒಂದು ಮೂವಿಯಲ್ಲಿ RJ ಬಾಲಾಜಿ ಅವರ ಬಗ್ಗೆ ಮಾತಾಡ್ತಾ ಹೋದರೆ, RJ ಬಾಲಾಜಿ ಪಾತ್ರ ಚಿತ್ರದಲ್ಲಿ ಬಹಳ ಪ್ರಮುಖವಾಗಿದೆ. ಕೆಲವೊಮ್ಮೆ ಕಥೆಯ ಕೇಂದ್ರ ಬಿಂದುವೇ ಅವರ ಪಾತ್ರ ಎನಿಸುವಷ್ಟು ಭಾವನಾತ್ಮಕ ಬೀರುತ್ತದೆ. ಹಾಗೆ ಈ ಒಂದು ಚಿತ್ರದಲ್ಲಿ ಪೋಷಕ ಮತ್ತು ಕಲಾವಿದರ ಪಾತ್ರಗಳನ್ನು ನೋಡುವುದಾದರೆ, ಇಂದ್ರಾನ್ಸ್, ಯೋಗಿ ಬಾಬು, ಸ್ವಾಸಿಕಾ, ಶ್ರೀವಾದ ಹಾಗೂ ಇತರ ಕಲಾವಿದರು ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ಈ ಒಂದು ಮೂವಿಯ ಟೆಕ್ನಿಕಲ್ ಬಗ್ಗೆ ಮಾತಾಡ್ತಾ ಹೋದರೆ, ಸಂಗೀತ ನಿರ್ದೇಶಕ ಸಾಯಿ ಅಭ್ಯಾಂಕರ್ ನೀಡಿರುವ ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ ಚಿತ್ರದ ಶಕ್ತಿಯಾಗಿದೆ. ವಿಶೇಷವಾಗಿ ಗಾಡ್ ಮೋಡ್ ಹಾಡು ಅಭಿನಯಗಳ ಮೆಚ್ಚುಗೆ ಗಳಿಸಿದೆ. ಫೋಟೋಗ್ರಫಿ ಬಗ್ಗೆ ಮಾತಾಡ್ತಾ ಹೋದರೆ, GK ವಿಷ್ಣು ಅವರು ಈ ಒಂದು ಮೂವಿಗೆ ಫೋಟೋ ಹ್ಯಾಂಡಲ್ನ ಮಾಡಿರ್ತಾರೆ. ಮೂವಿಯ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಹೋದರೆ, R ಕಲೈವನ್ ಅವರು ಈ ಒಂದು ಮೂವಿಗೆ ಮ್ಯೂಸಿಕ್ನ ಹ್ಯಾಂಡಲ್ ಮಾಡಿರ್ತಾರೆ. ಮೂವಿಯ ಫಸ್ಟ್ ಹಾಫ್ ಫಾಸ್ಟ್ ಆಗಿ ಸಾಗಿದ್ರು, ಎರಡನೇ ಭಾಗದಲ್ಲಿ ಅಂದರೆ ಸೆಕೆಂಡ್ ಹಾಫ್ನಲ್ಲಿ ಕೆಲವೆಡೆ ಕತೆ ಸ್ಲೋ ಆಗುತ್ತೆ ಎಂದು ಕೆಲ ಪ್ರೇಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ. ಮೂವಿಯ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಮಾತಾಡ್ತಾ ಹೋದರೆ, ಸೂರ್ಯ ಅವರ ಅದ್ಭುತ ಅಭಿನಯ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಬಲವಾದ ಮೊದಲಾರ್ಧ ಫಸ್ಟ್ ಹಾಫ್ನಲ್ಲಿ ಚೆನ್ನಾಗಿ ಸೂಪರ್ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಸಿಗುತ್ತೆ. ಹಾಗೆ ಮಾಸ್ ಮತ್ತು ಭಾವನಾತ್ಮಕ ಲಕ್ಷಣಗಳು ಈ ಒಂದು ಫಸ್ಟ್ ಹಾಫ್ನಲ್ಲಿ ಕಾಣುತ್ತೆ. ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಹೋದರೆ, ಕ್ಲೈಮ್ಯಾಕ್ಸ್ ದೃಶ್ಯಗಳು ಸಹ ಈ ಒಂದು ಮೂವಿಯಲ್ಲಿ ಫಸ್ಟ್ ಹಾಫ್ನಲ್ಲಿ ಸಖತ್ತಾಗಿವೆ. ಈ ಒಂದು ಮೂವಿಯ ಮೈನಸ್ ಪಾಯಿಂಟ್ಸ್ನ ಬಗ್ಗೆ ನೋಡ್ತಾ ಹೋದರೆ, ಸೆಕೆಂಡ್ ಹಾಫ್ನಲ್ಲಿ ಕತೆ ಸ್ವಲ್ಪ ಸ್ಲೋ ಅನಿಸ್ಬೋದು, ಸ್ವಲ್ಪ ಅಸ್ತವ್ಯಸ್ತವನ್ನು ಅನಿಸ್ಬೋದು. ಕೆಲವು ಲಾಜಿಕ್ ಕೊರತೆಗಳು, ಸ್ವಲ್ಪ VFX ದೃಶ್ಯಗಳು ಇನ್ನೂ ಉತ್ತಮವಾಗಿರಬೇಕಾಗಿತ್ತು ಅನಿಸುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ, ಕರುಪು ಒಂದು ಪಕ್ಕಾ ಕಮರ್ಷಿಯಲ್ ಮಾಸ್ ಎಂಟರ್ಟೈನರ್. ಫ್ಯಾಂಟಸಿ, ಆ್ಯಕ್ಷನ್ ಮತ್ತು ಸಾಮಾಜಿಕ ಸನ್ನಿವೇಶಗಳನ್ನು ಒಟ್ಟಿಗೆ ಸೇರಿಸುವ ಈ ಒಂದು ಚಿತ್ರದಲ್ಲಿ ಸೂರ್ಯ ಅವರ ಅಭಿನಯವೇ ದೊಡ್ಡ ಹೈಲೈಟ್. ಕಥೆಯಲ್ಲಿ ಕೆಲವು ದೋಷಗಳಿದ್ದರೂ ಥಿಯೇಟರ್ ಅನುಭವಕ್ಕಾಗಿ ಈ ಒಂದು ಸಿನಿಮಾ ಒಮ್ಮೆ ಆದರೂ ನೋಡಲೇಬೇಕು. ಸೊ ಇದಾಗಿತ್ತು ಸೂರ್ಯ ಅವರ 2026ರಲ್ಲಿ ರಿಲೀಸ್ ಆಗಿರುವಂಥ ಕರುಪು ಮೂವಿ ಬಗ್ಗೆ ಸಂಪೂರ್ಣ ರಿವ್ಯೂ. ಯಾರೆಲ್ಲ ಈ ಒಂದು ಮೂವಿನ ಥಿಯೇಟರ್ನಲ್ಲಿ ನೋಡಿದ್ದೀರಾ, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.